Hello ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇಲ್ಲಿ ನನ್ನ ಮಗಳು ಸಾನ್ವಿ ತಿಂಡಿ ಮಾಡ್ತಾ ಇದ್ದಾಳೆ. ರಾಜೇಶ್ ಅವರು ಆಫೀಸ್ಗೆ ಹೋಗಿದ್ದಾರೆ. ಸೊ ಸ್ನೇಹಿತರೆ, ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗಿನ ತಿಂಡಿ ಸಾನು ಮಾಡ್ತಾ ಇದ್ದಾಳೆ. ನಾನು ಇನ್ನೂ ತಿಂಡಿ ಶುರು ಮಾಡಿಲ್ಲ. ಇನ್ನು 11 ಗಂಟೆ ಆಗಿಲ್ಲ. 11 ಆದಮೇಲೆ ತಿನ್ನೋಣ ಅಂತ ಹೇಳಿಬಿಟ್ಟು. ನನ್ನ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಹೇಗೆ ನಡೀತಾ ಇದೆ? ನಾರ್ಮಲಾಗೇ ನಡೀತಾ ಇದೆ. ವೆಯ್ಟ್ ಚೆಕ್ ಮಾಡಿಲ್ಲ ನಾನು. ವೆಯ್ಟ್ ಡಿಫ್ರೆನ್ಸ್ ಆಗಿರುತ್ತೋ ಏನೋ ಗೊತ್ತಿಲ್ಲ. ರಾಜೇಶ್ ಕೇಳ್ತಾ ಇದ್ರು, ಲೈಟ್ ಫೀಲ್ ಆಗ್ತಿದೆಯೇನೋ ಇಷ್ಟು ದಿನದಿಂದ ಮಾಡ್ತಾ ಇದೆಯಲ್ವಾ ಅಂತ ಹೇಳ್ಬಿಟ್ಟು. ನನಗೆ ಲೈಟು ಮೊದಲಿಗೆ ನನಗೆ ತುಂಬ ವೆಯ್ಟ್ ಇದ್ದೀನಿ, ನಾನು ಭಾರ ಅನ್ನಿಸ್ತಾ ಇದ್ದೀನಿ, ಆ ಥರ ಏನೂ ಇರಲಿಲ್ಲ. ಅಥವಾ ಈಗ ಲೈಟ್ ಫೀಲ್ ಮಾಡ್ತಾ ಇದ್ದೀನಿ, ವೆಯ್ಟ್ ಕಡಿಮೆ ಆಗಿಬಿಟ್ಟಿದೆ, ಆ ಥರನೂ ಏನೂ ಫೀಲ್ ಆಗ್ತಾ ಇಲ್ಲ. ಇದೀನಿ ನಾರ್ಮಲ್ ಆಗೇ. ಏನು ಬೆನಿಫಿಟ್ಟು ಇದರಿಂದ, ಏನು ಬೆನಿಫಿಟ್ ಆಯಿತು ನೋಡೋಣ. ಆಫ್ಟರ್ ಅ ಮಂತ್ ಸ್ವಲ್ಪ ಅನಲೈಸ್ ಮಾಡೋದಕ್ಕೆ ಟ್ರೈ ಮಾಡೋಣ. ಈಗ ಆಲ್ಮೋಸ್ಟ್ 2 ವೀಕ್ಸ್ ಆಗ್ತಾ ಬಂದಿದೆ. ಲೂಲು ಮಾಲ್ಗೆ ಹೋಗಿದ್ನಲ್ವಾ, ಆವಾಗ ನೀವು ಹೊರಗಡೆ ಹೋದಾಗ ಹೇಗೆ ಮ್ಯಾನೇಜ್ ಮಾಡ್ತೀರಾ ಫುಡ್ನೆಲ್ಲ ಅಂತ ಹೇಳಿಬಿಟ್ಟು. ಫುಡ್ ಮ್ಯಾನೇಜ್ ಮಾಡ್ಬೋದು, ಯಾಕಂದರೆ ನಾನು ಫ್ರೈಡ್ ಐಟಮ್ಸ್ ತಿನ್ನಬಾರ್ದು ಅಷ್ಟೇ, ಜಂಕ್ ತಿನ್ನಬಾರ್ದು ಅಂತ ಅಂದ್ಕೊಂಡಿರೋದು. ಅದನ್ನೆಲ್ಲ ಈಸಿಯಾಗಿ ಅವಾಯ್ಡ್ ಮಾಡ್ಬೋದು. ನಮ್ಮ ಸಾನು ತಿಂತಾಳೆ, ನಾವು ಸುಮ್ಮನೆ ನೋಡ್ತೀವಿ ಅಷ್ಟೇ. ಅದು ಬಿಟ್ಟರೆ ಇನ್ನು ಟೈಮಿಂಗ್ಸ್ ಸ್ವಲ್ಪ ಮ್ಯಾಚ್ ಮಾಡೋದು ಕಷ್ಟ ಆಗುತ್ತೆ. ಮನೇಲಿದ್ದರೆ ನಮ್ಮ ಕಂಟ್ರೋಲಲ್ಲಿರುತ್ತೆ, ಹೊರಗಡೆ ಹೋದರೆ ಏನು ಹೇಳೋದಕ್ಕೆ ಆಗೋದಿಲ್ಲ. ನಾವು ಹೊರಗಡೆ ಹೋಗೋದೇ ಅಪರೂಪ ಅಲ್ವಾ, ಹೋದಾಗ ಸ್ವಲ್ಪ ಚೀಟ್ ಮೀಲ್ ಮಾಡಿದ್ರು ಕೂಡ ನಡೆಯುತ್ತೆ. ನಾನು ತುಂಬಾ ಸ್ಟ್ರಿಕ್ಟಾಗಿ ಫುಡ್ಡು ಇಷ್ಟೇ ಅಷ್ಟೇ ಇದೇ ಥರ ಅದೇ ಥರ ಅಂತೇನು ಫಾಲೋ ಮಾಡ್ತಿಲ್ಲ ಅಲ್ವಾ. ಸೊ ನಡೆಯುತ್ತೆ ಸ್ನೇಹಿತರೆ. ಇದು ನಮ್ಮ ಸಾನು ಫ್ರೆಂಡ್ ಇವತ್ತು ದಿನ 9 ಗಂಟೆಗೆ ಬರ್ತಾ ಇದ್ಲು. ಇವತ್ತೆಲ್ಲೋ ಹೊರಗಡೆ ಹೋಗಿದ್ದಾಳಂತೆ, ಕಾಯ್ತಾ ಇದ್ದಾಳೆ ಪಾಪ. ಅವಳ ಫ್ರೆಂಡು ಅಂದರೆ ದುಬೈಯಿಂದ ಬಂದಿದ್ದಾಳಲ್ವ, ಅವಳು ಒಂದು 15 ಡೇಸ್ ವೆಕೇಷನ್ಗೆ ಅಂತ ಬಂದಿರೋದು. ಸೊ ಸಾನು ಅವರು ದಿನ ಕಾಯ್ತಾರೆ ಅವ್ರಿಗೋಸ್ಕರ. ಬೆಳಿಗ್ಗೆ 9 ಗಂಟೆಯಿಂದ ಶುರು ಆದರೆ ರಾತ್ರಿ 10 ಗಂಟೆ ತನಕ ಆಟಾಡ್ತಾನೇ ಇರ್ತಾರೆ. ಅದೇನೋಪ್ಪ ಅವ್ರಿಗೆ ಬೇಜಾರಾಗೋದಿಲ್ವಂತೆ. ಏನು ಬೇಜಾರಾಗಲ್ಲಮ್ಮ, ಏನು ಬೋರ್ ಆಗಲ್ಲ, ನಾವು ಆಟಾಡ್ತಾ ಇರ್ತೀವಿ ಅಂತಲೇ ಹೇಳ್ತಾಳೆ. ಈಗ ಸ್ನೇಹಿತರೆ, ನಮ್ಮ ಸಾನುಗೆ ಸ್ವಲ್ಪ ತಲೆಗೆ ಕೂದಲಿಗೆ ಎಣ್ಣೆನ ಹಚ್ಚಬೇಕು. ಸೊ ಬನ್ನಿ ಮೊದಲು ಆ ಕೆಲಸ ಮಾಡಿಬಿಡೋಣ. ನಮ್ಮ ಸಾನುಗೆ ಭಾರಿ ಡ್ರೈ ಸ್ಕ್ಯಾಲ್ಪ್, ಅಂದರೆ ತುಂಬ ಬೇಗ ಡ್ಯಾಂಡ್ರಫ್ ಆಗಿಬಿಡುತ್ತೆ. ಎಣ್ಣೆ ಜಾಸ್ತಿ ದಿನ ಹಚ್ಚಿಡೋಕ್ಕೂ ಆಗೋದಿಲ್ಲ, ಅದನ್ನು ಟ್ರೈ ಮಾಡಿದೆ. ಅಥವಾ ಹಚ್ಚದೆ ಬಿಟ್ಬಿಟ್ರೂ ಡ್ಯಾಂಡ್ರಫ್ ಆಗುತ್ತೆ. ಸೊ ಟೈಮ್ ಕರೆಕ್ಟಾಗಿ ಅವಳಿಗೆ ಹೇರ್ ಕೇರ್ ಮಾಡಬೇಕು. ಬನ್ನಿ ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಇವತ್ತಿನ ದಿನ ಹೇಗಿರುತ್ತೆ ನೋಡೋಣ. ಸಾನುಗೆ ಹೇರ್ ಕೇರ್ಗೆ ಏನು ಯೂಸ್ ಮಾಡ್ತೀನಿ ಅಂದರೆ ಕೋಕೋನಟ್ ಆಯಿಲು. ಇದು ಕೋಕೋನಟ್ ಆಯಿಲು ಅಮ್ಮ ಈ ಒಣ ಕೊಬ್ಬರಿಯಿಂದ ಬಿಡಿಸಿ ಕೊಡ್ತಾರೆ. ಸೊ ವಿತೌಟ್ ಎನಿ ಕೆಮಿಕಲ್, ವಿತೌಟ್ ಎನಿ ಪ್ರಿಸರ್ವೇಟಿವ್ಸ್. ನೆಕ್ಸ್ಟ್ ಅದ್ರ ಜೊತೆ ಕ್ಯಾಸ್ಟರ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಕ್ಯಾಸ್ಟರ್ ಆಯಿಲ್ ನಾನು ಇಲ್ಲೇ ಮನೆ ಕಡೆ ತೊಗೊಂಡಿದ್ದು. ಕ್ಯಾಸ್ಟರ್ ಆಯಿಲ್ ಯಾಕಪ್ಪ ಅಂದರೆ ನಾನು ಹೇಳಿದ್ನಲ್ಲ, ಅವಳದು ತುಂಬಾ ಡ್ರೈ ಸ್ಕ್ಯಾಲ್ಪ್. ಬರೀ ಕ್ಯಾಸ್ಟರ್ ಆಯಿಲೇ ಹಚ್ಚಿದ್ರೆ ತುಂಬಾ ಜಿಡ್ಡು, ಹಚ್ಚೋದಕ್ಕೂ ಕಷ್ಟ, ಸ್ನಾನ ಮಾಡಿಸೋದಕ್ಕೂ ಕಷ್ಟ, ಬಾಚೋದಕ್ಕೂ ಕಷ್ಟ, ಮುಖ ಫುಲ್ಲು ಜಿಡ್ ಅನಿಸುತ್ತೆ. ಅದಕ್ಕೆ ಬೇಡ, ಕೋಕೋನಟ್ ಆಯಿಲ್ನ ನಾನು ಯಾವಾಗಲೂ ಯೂಸ್ ಮಾಡೋದು. ಅದ್ರ ಜೊತೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ, ಆಗ ಅವಳಿಗೆ ಹೈಡ್ರೇಷನ್ನು ಸಿಕ್ಕಿದಾಗುತ್ತೆ ಆ್ಯಂಡ್ ಸ್ನಾನಕ್ಕೆ ಬಾಚೋದಕ್ಕೆ ಎಲ್ಲರಿಗೂ ಕೂಡ ಈಸಿ ಆಗುತ್ತೆ. ಫಸ್ಟ್ ಡೇ ನಾನು ಅವಳಿಗೆ ಬರೀ ಸ್ಕ್ಯಾಲ್ಪಿಗೆ ಮಾತ್ರನೇ ಹಚ್ತೀನಿ. ಸೆಕೆಂಡ್ ಡೇ ಹೇರ್ಗೆಲ್ಲಾನು, ಹೇರ್ ಲೆಂತ್ಗೆಲ್ಲಾನು ಹಚ್ಚೋದು. ಹೇರ್ ಲೆಂತ್ಗೆ ನಾನು ನಾರ್ಮಲ್ ಕೋಕೋನಟ್ ಆಯಿಲೇ ಯೂಸ್ ಮಾಡ್ತೀನಿ. ಆಫ್ಟರ್ 2 or 3 ಡೇಸ್ ಹೆಡ್ ಬಾತ್ ಮಾಡಿಸೋದು ಜಾನ್ಸನ್ಸ್ ಬೇಬಿ ಶ್ಯಾಂಪೂಯಿಂದ. ನಾನೀಗ ಹೊರಟಿದ್ದೀನಿ ಸ್ನೇಹಿತರೆ ಶಾಪಿಂಗ್ಗೆ. ಸಾನು ಬರೋದಿಲ್ಲ ಅಂದರು, ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರಲ್ಲ, ಅದಕ್ಕೆ ಬರೋದಿಲ್ವಂತೆ. ನಾನೊಮ್ಮೆ ಹೋಗ್ತಾ ಇದ್ದೀನಿ, ಒಳ್ಳೆಯದೇ ಒಂಥರ. ಅವ್ರು ಬಂದರೆ ಮಮ್ಮ ಅದು ಇದು, ಅಯ್ಯೋ ಬಾಳೆಹಣ್ಣು ಊರಿಂದ ಕೊಟ್ಟು ಕಳಿಸಿದ್ರು, ಅದು ಹಣ್ಣೇ ಆಗ್ತಾಯಿಲ್ಲ, ಅದು ಸ್ವಲ್ಪ ಎಳೆದು ಅನಿಸುತ್ತೆ, ಹಣ್ಣು ಆಗ್ತಾನೆ ಇಲ್ಲ, ಒಣಗೋದಂಗೆ ಆಗ್ತಾಯಿದೆ. ಈಗ ಫ್ರೂಟ್ಸ್ ತರಬೇಕಾ ಬೇಡವಾ? ಅದು ಫುಲ್ ಹಣ್ಣಾಗಿದ್ದಿದ್ರೆ ತರೋದು ಬೇಡ, ಹಣ್ಣಾಗಿಲ್ಲ ಅಂದರೆ ತರಬೇಕು. ನೆನ್ನೆ ಆ್ಯಕ್ಚುಲಿ ರಾಜೇಶ್ ಏನು ಮಾಡಿದ್ದಾರೆ ಗೊತ್ತಾ, ನಿಮ್ಗೆ ಹೋದ್ಮೇಲೆ ತೋರಿಸ್ತೀನಿ ಏನು ಮಾಡಿದ್ದಾರೆ ಅಂತ. ವಾಷಿಂಗ್ ಮಿಷಿನಲ್ಲಿ ಹಣ್ಣು ಮಾಡೋದಕ್ಕೆ ಏನು ಟೆಕ್ನಿಕ್ ಯೂಸ್ ಮಾಡಿದ್ದಾರೆ ಅಂತ. ಇದ್ರ ಮುಂಚೆನೂ ಮಾಡಿದರು, ಅದು ವರ್ಕ್ ಆಗಿತ್ತು. ಇದರಲ್ಲಿ ವರ್ಕ್ ಆಗಿದೆಯಾ ಇಲ್ವಾ ನಾನು ಬೆಳಿಗ್ಗೆ ನೋಡೋದನ್ನು ಮರ್ತುಬಿಟ್ಟೆ. ಸೊ ಬಂದಮೇಲೆ ತೋರಿಸ್ತೀನಿ, ಓಕೆ. ಇದೇನಪ್ಪ ಶಾಪಿಂಗ್ ಹೋಗಬೇಕು ಅಂತ ಹೇಳಿಬಿಟ್ಟು ಬ್ಯಾಗ್ ಎತ್ಕೊಂಡು ಬಂದೆ, ಬಟ್ಟೆ ಅಂಗಡಿಗೆ ಬಂದುಬಿಟ್ಟಿದ್ದೀನಿ ಅಂತ ಅಂದ್ಕೊಳ್ಬೋದಲ್ವಾ. ನಾನು ಹೇಳಿದ್ದೆ ಅಲ್ವಾ, ಸಾನುಗೇನೋ ಶಾಪಿಂಗ್ ಆಯಿತು, ಬಟ್ ನಂದಿನ ಬಾಕಿ ಇದೆ ಅಂದ್ಬಿಟ್ಟು. ಸೊ ಅದನ್ನು ಒಂದು ಸಾರಿ ನೋಡೋಣ ಅಂತ ಬಂದಿದ್ದೀನಿ. ಕಲೆಕ್ಷನ್ಸ್ ಇದೆಯಾ
ಅಂತ ಜಸ್ಟ್ ಕಲೆಕ್ಷನ್ಸ್ ಇದೆಯಾ ಅಂತ ನೋಡೋದಕ್ಕೆ. ಚೆನ್ನಾಗಿದ್ದರೆ ಆಮೇಲೆ ಮತ್ತೊಂದು ಸಾರಿ ಬರ್ತೀನಿ. ಇವಾಗ ಏನಿದೆ ಏನಿಲ್ಲ ಅಂತ ಹೇಳಿ ನೋಡಿಕೊಂಡು ಆಮೇಲೆ ನಾನು ಗ್ರಾಸರಿ ಶಾಪಿಂಗ್ ಹೋಗ್ತೀನಿ. ಅಂದರೆ ಗ್ರಾಸರಿ ಶಾಪಿಂಗ್ ಮಾಡಿಬಿಟ್ರೆ ಬ್ಯಾಗ್ ಎತ್ಕೊಂಡು ಎಲ್ಲ ಕಡೆ ತಿರುಗಾಡಬೇಕಾಗುತ್ತಲ್ಲ, ಅದಕ್ಕೆ ಮೊದಲು ಇಲ್ಲಿಗೆ ಬಂದುಬಿಟ್ಟೆ ನೋಡಿ ಹೋಗೋಣ, ಆಮೇಲೆ ಗ್ರಾಸರಿ ಶಾಪಿಂಗ್ ಮಾಡಿ ಮನೆಗೆ ಹೋಗ್ತೀನಿ. ಸ್ನೇಹಿತರೆ ಹೋಗಿ ಬಂದೆ. ಮೊದಲು ನಾನು ಬಟ್ಟೆ ಅಂಗಡಿಗೆ ಹೋಗಿದ್ದು. ಬಟ್ಟೆ ಅಂಗಡಿಯಲ್ಲಿ ನನಗೆ ಯಾವುದಾದ್ರೂ ಇಷ್ಟ ಆಗೋದು ಇದೆಯಾ ಅಥವಾ ಇಷ್ಟ ಆಗೋದಿಲ್ವಾ, ಯಾಕಂದರೆ ರಾಜೇಶ್ಗೆ ಏನಾದರೂ ಕರ್ಕೊಂಡು ಹೋದರೆ ಅಲ್ಲಿಗೆ ಅಲ್ಲಿ ನನಗೆ ಇಷ್ಟ ಆಗಲಿಲ್ಲ ಅಂದರೂ ಇದು ತಗೋ ಅದು ತಗೋ ಅದು ತಗೋ ಅದು ಚೆನ್ನಾಗಿದೆ ಅಂತ ಹೇಳೋಕ್ಕೆ ಶುರು ಮಾಡಿಬಿಡ್ತಾರೆ. ಸೊ ಅವ್ರಿಗೋಸ್ಕರ ನಾನು ಏನೋ ಒಂದು ಇಷ್ಟ ಇಲ್ಲ ಅಂದರೂ ತೊಗೊಂಡು ಬರಬೇಕಾಗುತ್ತೆ. ಆಮೇಲೆ ಅವ್ರಿಲ್ಲದೆ ನಾನು ಶಾಪಿಂಗ್ ಮಾಡೋಕ್ಕೆ ಹೋಗೋಲ್ಲ. ಬಟ್ಟೆಗಳು ನಾನು ಒಬ್ಬಳೇ ಹೋದರೂ ಕೂಡ ಅಲ್ಲಿಂದ ವೀಡಿಯೋ ಮಾಡ್ತೀನಿ, ಫೋನ್ ಮಾಡ್ತೀನಿ. ಏನದು ಐಸ್ ಕ್ರೀಮ್ ಇನ್ನು ಸ್ಟೀಮ್ ತಗೋ. ನಿನಗೂ ಪ್ರಾಬ್ಲಮ್ ಆಗ್ತಿದೆಯಾ? ಸಾನಿಗೆ ಮುಕ್ಕಟ್ಟಿದೆಯಾ ಆಲ್ರೆಡಿ? ಅವ್ರಿಗೂ ಮುಕ್ಕಟ್ಟಿದೆ. ಹೌದಾ? Oh, you're doing video? Hi there. Hi, see my hand. Yes, what? See my hand. Wait, Raja. Sit down. Sit down. No, I don't want to sit down. Be a good girl. Come sit down here. I don't want to sit down. No. Hi. ಇಲ್ಲಿ ಬಾ. Hi. ಇದು ಋತ್ವಿ ಅಂತ. You're happy. And ಅವಳು ನೋಡಿದಿರಲ್ಲ, ಮೋಯಿಶಾ. Family, in my understanding, why we got ice cream, you know? Because yesterday we didn't make ice cream. In my understanding. ನೆನ್ನೆ ಈ ಮಕ್ಕಳೆಲ್ಲ ಸೇರಿಕೊಂಡು ಕೇಕ್ ಮಾಡಿದ್ದಾರೆ. ಅಂದರೆ ನಾನು ಹೇಳಿದೆ ಐಸ್ ಕ್ರೀಮ್ ಮಾಡಿ ಅಂತ, ಇವ್ರಿಗೆ ಕೇಕ್ ಬೇಕಿತ್ತಂತೆ. ಸೊ ಕಪ್ ಕೇಕ್ ಮಾಡಿದ್ದೀವಿ. ಸೊ ಆ ವಿಡಿಯೋ ಶೇರ್ ಮಾಡ್ತೀನಿ ನೋಡಿ. ಅದಕ್ಕೆ ಇವರು ಇವತ್ತು ಐಸ್ ಕ್ರೀಮ್ ಪಾರ್ಟಿ ಮಾಡ್ತಾ ಇದ್ದಾರಂತೆ. ಯಾಕೆ ಅಂದರೆ ನಿನ್ನೆ ನಾವು ಕೇಕ್ ಮಾಡಿಬಿಟ್ವಲ್ವಾ, ಐಸ್ ಕ್ರೀಮ್ ಮಾಡಲಿಲ್ಲ ಅಂತ, ಅದಕ್ಕೆ ಇವತ್ತು ಐಸ್ ಕ್ರೀಮ್ ಅಂತ. See, Auntie, remember that I wanted chocolate, so she bought strawberry for me. So she asked our which she wants. So ಅವತ್ತು ನಿಂಗೆ ಯಾವ್ದು ಬೇಕೋ ಅದು ತಗೊಂಡು, ಇಲ್ಲ ನಂಗೆ ಯಾವ್ದಾದ್ರು ಓಕೆ. Then she told, choose this, she took. ಸೊ ಏನೇನು ತೊಗೊಂಡು ಬನ್ನಿ ಅಂದರೆ ಮೆಂತ್ಯ ಮುದ್ದೆ ಖಾಲಿ ಆಗಿದೆ ಹಸಿಟ್ಟು, ಅದಕ್ಕೆ ಮೆಂತ್ಯ, ಉದ್ದಿನ ಕಾಳು, ಆಲ್ಮಂಡ್ ಮುಗಿದು 1 ವಾರ ಆಗ್ಬಿಟ್ಟಿದೆ, ಅದಕ್ಕೆ ಅರ್ಜೆಂಟಾಗಿ ತೊಗೊಂಡು ಬಂದಿದ್ದು. ಅವತ್ತಿನ ಹೋಗೋಕ್ಕೆ ಆಗಲಿಲ್ಲ. ಕ್ಯಾರೆಟ್, ರವೆ. ನಾನು ರವೆ ಜಾಸ್ತಿ ತರೋದಿಲ್ಲ, ಯಾಕೆ ಅಂದರೆ ಅದರಲ್ಲಿ ಹುಳಗಳು ಬೇಗ ಆಗುತ್ತೆ ಅಂದ್ಬಿಟ್ಟು. ಏನು ವಾರಕ್ಕೊಂದ್ಸರಿ ಹೋಗ್ತೀವಲ್ಲ, ತೊಂದರೆ ಆಯಿತು ಅಂದ್ಬಿಟ್ಟು ಸ್ವಲ್ಪ ಅರ್ಧ kg ತರ್ತೀನಿ. ಟೊಮ್ಯಾಟೊ, ಕ್ಯಾಪ್ಸಿಕಮ್, ಆಲೂಗೆಡ್ಡೆ, ಬೀಟ್ರೂಟ್, ಕಡಲೆಕಾಯಿ ಬೀಜ, ಮಸ್ಕ್ ಮೆಲನ್. ಮ್ಯಾಂಗೋ ಇತ್ತು, ಆದರೆ ಈ ವಿಡಿಯೋಸ್ ನಾನು ಕೆಲವೊಂದು ನೋಡ್ತೀನಲ್ಲ, ಅದರಲ್ಲಿ ನ್ಯಾಚುರಲ್ಲಾಗಿ ಅದೇನಾದರೂ ಹಣ್ಣಾಗಿದ್ದರೆ ಯೆಲ್ಲೋಯಿಶ್ ಇರುತ್ತೆ, ಗ್ರೀನ್ ಪ್ಯಾಚಸ್ ಇರಲ್ಲ. ಅವರೇನಾದರೂ ಕೆಮಿಕಲ್ ಹಾಕಿ ಅದನ್ನು ಹಣ್ಣು ಮಾಡಿದರೆ ಅದು ಗ್ರೀನ್ ಪ್ಯಾಚಸ್ ಇರುತ್ತೆ ಅಂತ ಕೇಳಿದ್ದೆ. ಇವತ್ತು ಎಲ್ಲ ಮ್ಯಾಂಗೋಲು ಒಂದು ಕಡೆ ಯೆಲ್ಲೋ ಆದರೆ ಒಂದು ಕಡೆ ಗ್ರೀನ್ ಇತ್ತು, ಅದಕ್ಕೆ ಡೌಟಲ್ಲಿ ತೊಗೊಂಡೇ ಬರಲಿಲ್ಲ. ಬಾಳೆಹಣ್ಣು ಹಣ್ಣಾಗಿದೆಯಾ ನೋಡೋಣ, ಏನು ಟೆಕ್ನಿಕ್ ಯೂಸ್ ಮಾಡಿದ್ದಾರೆ ತೋರಿಸ್ತೀನಿ. ಇದು ವಾಷಿಂಗ್ ಮಷೀನ್ ಒಳಗಡೆ ಬಾಳೆಹಣ್ಣನ್ನು ಇಟ್ಟಿದ್ದಾರೆ. ಇದು ನೋಡಿ, ಹೋದ ಸಾರಿ ಈ ಥರ ಇಟ್ಟಾಗ ರಾತ್ರಿ ಇಟ್ಟಿರೋದು ಬೆಳಗ್ಗೆ ಆಗೋ ತನಕ ಫುಲ್ಲು ಯೆಲ್ಲೋ ಕಲರ್ ಆಗಿಬಿಟ್ಟಿತ್ತು. ಇದು ಮತ್ತೆ ಗ್ರೀನ್ ಇದೆ. ನನಗನ್ಸುತ್ತೆ ಇದು ತುಂಬಾ ಎಳೆದು, ಅದಕ್ಕೆ ಹಣ್ಣಾಗ್ತಾ ಇಲ್ಲ, ಕಷ್ಟಪಟ್ಟು ಹಣ್ಣಾಗ್ತಾ ಇದೆ ಇದು. ಸೊ ನೆನ್ನೆ ಏನು ಮಾಡಿದ್ದಾರೆ ಅಂದರೆ, ಬಟ್ಲಲ್ಲಿ ನಾವು ದೇವ್ರ ಹತ್ರ ಹತ್ತಿಸ್ತೀವಲ್ವ, ಸಾಂಬ್ರಾಣಿದು ಕಡ್ಡಿ ಬರುತ್ತಲ್ವ, ಅದನ್ನು ಒಳಗಡೆ ಇಟ್ಬಿಟ್ಟು ಮುಚ್ಚಿಬಿಟ್ಟು ಇಲ್ಲಿ ಗಾಳಿ ಹೋಗುತ್ತೆ ಅಂದ್ಬಿಟ್ಟು ಇಲ್ಲಿ ಬಟ್ಟೆ ಹಾಕಿದ್ದಾರೆ. ಈ ಟೆಕ್ನಿಕಲ್ಲಿ ಹಣ್ಣು ಮಾಡೋದಕ್ಕೆ ಅಂದ್ಬಿಟ್ಟು. ಸೊ ಹೋದ ಸಾರಿ ವರ್ಕ್ ಆಗಿತ್ತು, ಈ ಸಾರಿ ವರ್ಕ್ ಆಗಿಲ್ಲ. curd, oil, sugar. Let's see how it gets. Wait.
Then cocoa powder is now vanilla now. It's smooth. ನೋಡಿದ್ರಲ್ಲ ಹೇಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಮೊದಲೇ ಹೇಳಿದಾಗೆ ನಾನು ಐಸ್ ಕ್ರೀಮ್ ಮಾಡಿ ಅಂದಿದ್ದೆ, ಇಷ್ಟ ಆಗುತ್ತಲ್ವ ಮಕ್ಕಳಿಗೆ ಅಂತ. ಅವರು ಬೇಡ ನಮಗೆ ನಾವು ಕೇಕ್ ಮಾಡ್ತೀವಿ ಅಂದರು. ಸೊ ಸಾನು ಅಂತೂ ಮೊದಲೇ ಮಾಡಿದ್ಲಲ್ವ ನನ್ನ ಬರ್ತ್ಡೇಗೆ, ಅದಕ್ಕೆ ಇವತ್ತು ವಿಡಿಯೋ ನೋಡಲೇ ಇಲ್ಲ, ಏನೇನು ಹಾಕಬೇಕು ಅಂತ ಎಲ್ಲನೂ ನೆನಪಿಂದ ಅವಳೇ ತೆಗೆದಿಟ್ಕೊಂಡ್ಲು. ಹಾಗೆ ನನಗೆ ಕೇಳ್ತಾ ಇದ್ಲು ಅಷ್ಟೇ, ಮಮ್ಮ ಇದಲ್ವಾ 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 ಅಂತ ಹೇಳಿಬಿಟ್ಟು. ಸೊ ಅವಳಿಗೊಂಥರ ಕಾನ್ಫಿಡೆನ್ಸ್ ಬಂದಿದೆ ಒಂದು ಸಾರಿ ಮಾಡಿದ್ದಕ್ಕೇ. ಸರಿ ಇನ್ನೊಂದು ಸಾರಿ ಮಾಡಲಿ, ಅವ್ಳಿಗೂ ಖುಷಿ ಆಗುತ್ತೆ. ಮೋರ್ ದ್ಯಾನ್ ಅದ್ರ ಜೊತೆ ಟಿ ವಿ ಮುಂದೆ ಕೂತ್ಕೊಳ್ಳೋದು ಕಡಿಮೆ ಆಗುತ್ತೆ. ಆ್ಯಂಡ್ ಮಕ್ಕಳ ಜೊತೆ ಸೇರ್ಕೊಂಡು ಮಾಡಿದಾಗ ಅವರ ಕೋಆರ್ಡಿನೇಷನ್ ಚೆನ್ನಾಗಾಗುತ್ತೆ, ಯಾರ ಜೊತೆ ಹೇಗೆ ಅವರು ಇಂಟ್ರ್ಯಾಕ್ಟ್ ಮಾಡ್ತಾರೆ ಅದೆಲ್ಲನೂ ಗೊತ್ತಾಗುತ್ತೆ ಅವ್ರಿಗೆ. ಏನೋ ಒಂಥರ ಫ್ರೆಂಡ್ಸ್ ಜೊತೆ ನಾವು ಟೈಮ್ ಪಾಸ್ ಮಾಡಿದ್ವಿ, ಫ್ರೆಂಡ್ಸ್ ಜೊತೇಲಿದ್ವಿ, ನಾವು ಮಾಡಿದ್ದು ಇದು ನಮ್ಮ ಎಫರ್ಟ್ ಹಾಕಿ ಮಾಡಿದ್ದು ಅಂತ ಅವ್ರಿಗೂ ತುಂಬಾ ಖುಷಿ ಆಗುತ್ತೆ. ಸೊ ಅವ್ರು ಚೆನ್ನಾಗಿ, ನಾನು ಬಿಟ್ಬಿಟ್ಟಿದ್ದೆ ನೀವು ಹೆಂಗಾದರೂ ಮಾಡ್ಕೊಳ್ಳಿ, ನೀವು ಗಲೀಜಾದರೂ ಮಾಡಿ, ಏನಾದರೂ ಮಾಡಿ ಅಂದ್ಬಿಟ್ಟು ಬೇಸಿಕ್ ಐಡಿಯಾಸ್ ಅವ್ರು ಕೇಳಿದಾಗ ಹೇಳ್ತಾ ಇದ್ದೆ ಅಷ್ಟೇ. ಬರೀ ಕೇಕ್ ಮಾಡಿ ಅಂದರೆ ಇಲ್ಲ ನಾವು ರೇನ್ಬೋ ಕೇಕ್ ಮಾಡ್ತೀವಿ ಅಂದರು, ಅಂದರೆ ಕಲರ್ಫುಲ್ ಕೇಕು. ದೊಡ್ಡ ಕೇಕ್ ಮಾಡ್ತೀವಿ ಅಂದರು. ಆಮೇಲೆ ಬೇಡ, ದೊಡ್ಡ ಕೇಕ್ ಮಾಡಿದ್ರೆ ಕಟ್ ಮಾಡೋದು, ಒಬ್ಬರಿಗೆ ಜಾಸ್ತಿ ಬರೋದು ಕಡಿಮೆ ಬರೋದು ಟೆನ್ಷನ್ನೇ ಬೇಡ, ಕಪ್ ಕೇಕ್ ಮಾಡಿಬಿಡಿ, ಎಲ್ಲರೂ ಒಂದೊಂದು ಎತ್ಕೊಂಡು ತಿನ್ಬೋದು ಅಂತ ಹೇಳಿದ್ದಕ್ಕೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಒಂದೊಂದೇ ಸ್ಟೆಪ್ಪನ್ನು ಫಾಲೋ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಇಷ್ಟನ್ನೆಲ್ಲ ನಮಗೆ ಮಾಡಬೇಕು ಅಂದರೆ ನಮಗೆ ತುಂಬಾ ಪೇಷನ್ಸ್ ಆ್ಯಂಡ್ ಟೈಮ್ ಬೇಕಿತ್ತು. ಸೊ ಅವ್ರಿಗೊಂದು ಟೈಮ್ ಪಾಸ್ ಆಯಿತು, ಅವ್ರಿಗೂ ಒಂದು ಖುಷಿ ಅನ್ನಿಸ್ತು. ಆ್ಯಂಡ್ ನಮ್ಮ ಸಾನು ಮತ್ತು ಮೋಯಿಶಾ ಇಬ್ಬರದ್ದು ಕೋಆರ್ಡಿನೇಷನ್ ಮೊದಲಿಂದನೂ ತುಂಬ ಚೆನ್ನಾಗಿದೆ. ಏನೋ ಗೊತ್ತಿಲ್ಲ, ಬೇರೆಯವ್ರ ಜೊತೆ ಸ್ವಲ್ಪ ಜಗಳ ಮಾಡ್ತಾರೆ ಅಥವಾ ಬೇಜಾರಾಗುತ್ತೆ, ಬಟ್ ಇವರಿಬ್ಬರು ಹಾಗೆ ಈಗೋ ಅಡ್ಜಸ್ಟ್ ಮಾಡ್ಕೊಳ್ತಾರೆ. ಸೇನಾ Okay, now it's time to take. One second. One minute after the Liba. ಚೆನ್ನಾಗಿದ್ಯಾ? ತೆಗಿತೀಯಾ? See this came out perfect. Hi. ಹಾಯ್, ಏನು ಇವತ್ತೆಲ್ಲ ಕ್ಲಾಸಸ್ ಮುಗೀತಾ? Okay, Mama, I'll give it to everybody. ಸಿ ಹೌ ಪ್ರೌಡ್ಲಿ ದೇ ಆರ್ ಸೇಯಿಂಗ್ ನಾವೇ ಮಾಡಿದ್ದು ನಾವೇ ಮಾಡಿದ್ದು. ಹೋಗಿ ಕಪ್ ಕೇಕ್ ಪಾರ್ಟಿ ಮಾಡೋಗಿ ಕುತ್ಕೊಂಡು ಕಿಚನ್ ಸೆಟ್ ಇಟ್ಕೊಂಡು. ಟೀ ಪಾರ್ಟಿ ಮಾಡ್ತೀನಿ ಅಂದೆ. ಮಜಾ ಮಾಡಿ ಬಿಡಮ್ಮ, ಆಮೇಲೆ ಎತ್ಕೋತಾನೆ ಬಿಡು. ನೀವು ತಿನ್ಕೊಂಡು ಬರೋಗಿ ಆಮೇಲೆ ತೊಗೊಂಡೋಗೋರಂತೆ. ಕ್ಯಾನ್ ಯು ಪ್ಲೀಸ್ ಸಿಟ್ ಇನ್ ದ ಹಾಲ್ ಆ್ಯಂಡ್ ಎಂಜಾಯ್ ಆರ್ ಇನ್ ದ ಬಾಲ್ಕನಿ? ಕೇಕ್ ನೋಡಿ ಹೀಗೆ ಕಾಣ್ತಾ ಇದೆ. ಆ್ಯಕ್ಚುಲಿ ಒಂದ್ರ ಮೇಲೆ ಒಂದು ಕಲರ್ ಬರಬೇಕಿತ್ತು, ಅಕ್ಕಪಕ್ಕ ಎಲ್ಲ ಬಂದುಬಿಟ್ಟಿದೆ. ಎನಿವೇಸ್ ಮಕ್ಕಳು ಇಷ್ಟು ಮಾಡಿರೋದೆ ಜಾಸ್ತಿ ಅಲ್ವಾ, ಅವ್ರಿಗೂ ಒಂಥರ ಖುಷಿ ಆಯಿತು ನಾವು ಮಾಡಿದ್ದು ಅಂತ ಹೇಳಿಬಿಟ್ಟು. ಆ್ಯಂಡ್ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು. ಆ ಪೇಪರು ಬಿಟ್ಕೊಳ್ತಾನೆ ಇರಲಿಲ್ಲ ಕೇಕಿಂದ, ಎಲ್ಲನೂ ಅಂಟ್ಕೊಳ್ತಾ ಇತ್ತು. ಅಷ್ಟು ಬಿಸಿ ಬಿಸಿ ಇದ್ದಾಗಲೇ ನಾವು ತಿನ್ನಬೇಕು ಅಂತ. ಫ್ರೆಶ್ಲಿ ಮೇಡ್, ಅವ್ರಿಗೂ ಒಂಥರ ಖುಷಿ ನಾವು ಮಾಡಿದ್ದಲ್ವಾ ಅಂತ ಹೇಳಿಬಿಟ್ಟು. ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು. ಮಕ್ಕಳಿಗೆ ಇದನ್ನು ಮಾಡೋಕ್ಕೆ ಬಿಟ್ಬಿಟ್ಟು ನಾನು ಊರಿಂದ ಸ್ವಲ್ಪ ಅವರೆಕಾಳನ್ನು ಕೊಟ್ಟು ಕಳಿಸಿದ್ರು. ಅದು ತುಂಬಾ ಬಲ್ತೋಗಿತ್ತು, ಸಾರು ಮಾಡಿದ್ರೆ ಚೆನ್ನಾಗಿರೋದಿಲ್ಲ ಅಂದ್ಬಿಟ್ಟು ಮಧ್ಯಾಹ್ನಕ್ಕೆ ಸ್ವಲ್ಪ ಸಂಡಿಗೆ ಸುಟ್ಕೊಂಡಿದ್ದೀನಿ. ತಿಳಿ ಸಾಂಬಾರು ಮಾಡಿದ್ದೆ, ತಿಳಿ ಸಾಂಬಾರು ಜೊತೆ ಹಿತ್ತಕ್ಕೆ ಬೇಳೆ ಅವರೆಕಾಳು ಮಾಡ್ಕೊಂಡಿದ್ದೆ. ಅದನ್ನು ಸ್ವಲ್ಪನೇ ಆಗಿತ್ತು, ಅದನ್ನು ಜಾಸ್ತಿ ದಿನ ಇಡಬೇಕು, ಅದ್ರ ನೆನಪಿರಬೇಕು ಅಂದರೆ ಮಿಕ್ಸ್ಚರ್ ಮಾಡಬೇಕು, ಇಲ್ಲ ಒಂದೇ ದಿನಕ್ಕೆ ಸಾಂಬಾರು ಮಾಡಿ ತಿಂದು ಮುಗಿಸ್ಬಿಡ್ಬೇಕು. ರಾಜೇಶ್ಗಿದು ಹುರುಗಾಳು ಅಂತ ತುಂಬಾ ಇಷ್ಟ, ಅದಕ್ಕೆ ಇದನ್ನು ಮಾಡ್ತಾಯಿದ್ದೀನಿ. ಇದನ್ನು ನಾನು ಸುಮಾರು ಸರಿ ತೋರಿಸಿದ್ದೀನಿ, ತುಂಬಾ ಈಸಿ, ಒಂಥರ ಹೆಲ್ತಿ ವೇ ಅಲ್ವಾ. ಹೊರಗಡೆ ಮಾಡಿದಾಗ ಅವ್ರು ಯಾವ ಎಣ್ಣೆ ಯೂಸ್ ಮಾಡಿರ್ತಾರೋ, ಯೂಸ್ ಮಾಡಿರೋವಂಥ ಎಣ್ಣೆನೇ ಮತ್ತೆ ರಿಯೂಸ್ ಮಾಡ್ತಾರೆ. ಇಟ್ಸ್ ನಾಟ್ ಗುಡ್ ಫಾರ್ ಅವರ್ ಹೆಲ್ತ್. ಅದಕ್ಕೆ ಆದಷ್ಟು ಮನೇಲೇ ಮಾಡ್ಕೊಳ್ಳೋದು ಬೆಟರು ಅಂಥೇಳಿ ನಾನೀಗ ಮಿಕ್ಸ್ಚರ್ ಮಾಡ್ತಾಯಿದ್ದೀನಿ. ಇದು ಹುರುಗಾಳು ಅಂತ ಹೇಳೋದು. ಅವರೇ ಬೇಳೆನ ಹುರ್ಕೊಳ್ತಾ ಇದ್ದೀನಿ ಎಣ್ಣೆಲಿ ಹಾಕಿ. ಇದಕ್ಕೆ ತಕ್ಷಣಕ್ಕೇ ಉಪ್ಪು, ಖಾರ, ಅರಿಶಿನ
ಇಷ್ಟನ್ನು ಮಿಕ್ಸ್ ಮಾಡಬೇಕು. ತಣ್ಣಗಾದ್ಮೇಲೆ ಅದು ಖಾರ ಹಿಡ್ಕೊಳ್ಳೋದಿಲ್ಲ. ಈಗ ಎಣ್ಣೆ ಇರುತ್ತಲ್ವ, ಬಿಸಿ ಇರುತ್ತೆ, ಅದು ಹೀರ್ಕೊಳ್ಳುತ್ತೆ ಅಥವಾ ಅಂಟ್ಕೊಳ್ಳುತ್ತೆ. ಆಮೇಲೆ ಹಾಕಿದ್ರೆ ಅಂಟ್ಕೊಳ್ಳೋದಿಲ್ಲ. ಅದ್ರ ಜೊತೆ ಸ್ವಲ್ಪ ಕರಿಬೇವನ್ನು ಕೂಡ ಫ್ರೈ ಮಾಡಿದ್ದೀನಿ. ಅದರ ಫ್ಲೇವರು ಎಣ್ಣೆಗೆ ಇಳಿಯುತ್ತೆ. ಆ ಎಣ್ಣೆಯಲ್ಲಿ ನಾವು ಹುರುಗಾಳು ಮಾಡಿದಾಗ ಮತ್ತಷ್ಟು ಫ್ಲೇವರ್ ಬರುತ್ತೆ. ಸೊ ಅದರ ಜೊತೆ ಈಗ ಮತ್ತಷ್ಟು ಹಾಕ್ತಾ ಇದ್ದೀನಿ. ಬರೀ ಅಷ್ಟನ್ನೇ ತಿಂದರೆ ಚೆನ್ನಾಗಿರೋದಿಲ್ಲ. ಕಡಲೆ ಬೀಜ, ಹುರುಗಡಲೆ, ತೆಳ್ಳಕ್ಕೆ ಕಟ್ ಮಾಡಿರೋ ಅಂಥ ಒಣ ಕೊಬ್ಬರಿ, ಮೆಣಸಿನ್ಕಾಯಿ, ಕರಿಬೇವು, ಸ್ವಲ್ಪ ಗೋಡಂಬಿ, ಬಾದಾಮಿ. ಈಗ ಮತ್ತೆ ಇಷ್ಟಕ್ಕೆಲ್ಲನೂ ಉಪ್ಪು ಖಾರ ಸೇರಿಸ್ತಾ ಇದ್ದೀನಿ. ಇಷ್ಟಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ಹಾಕಬೇಕು. ಬೇರೆದಕ್ಕೆಲ್ಲ ಹಿಡ್ಕೊಳ್ಳೋದಿಲ್ಲ. ಆಲ್ರೆಡಿ ತಣ್ಣಗಾಗ್ಬಿಟ್ಟಿರುತ್ತೆ, ಅದು ಅಂಟ್ಕೊಳ್ಳೋದಿಲ್ಲ. ಅಷ್ಟೆಲ್ಲ ಹಾಕಿ ಮಾಡಿದ್ರೂ ಹುರುಗಾಳು ತುಂಬಾ ಕಡಿಮೆ ಅನ್ನಿಸ್ತು. 2 ದಿನದಲ್ಲಿ ಖಾಲಿ ಆಗಿಬಿಡುತ್ತೆ ಅಂಥೇಳಿ ಈಗ ಅವಲಕ್ಕಿ ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಜೊತೆ ಅವಲಕ್ಕಿ ಹಾಕಿದಾಗ ಅದು ಕೂಡ ಕ್ವಾಂಟಿಟಿನೂ ಜಾಸ್ತಿ ಆಗುತ್ತೆ ಆ್ಯಂಡ್ ಆ ಕ್ರಂಚ್, ಸಾಫ್ಟ್ನೆಸ್ ಎಲ್ಲನೂ ಕೂಡ ಬರುತ್ತೆ. ಹುರುಗಾಳು ಸ್ವಲ್ಪ ಗಟ್ಟಿ ಇರುತ್ತಲ್ವಾ, ಇದು ಸ್ವಲ್ಪ ಸಾಫ್ಟ್ ಇರುತ್ತೆ. ಕೊನೆಯಲ್ಲಿ ನಾನು ಇದಕ್ಕೆ ಸ್ವಲ್ಪ ಚಾಟ್ ಮಸಾಲ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಿದ್ರೆ ಸ್ವಲ್ಪ ಸಕ್ಕರೆ ಪುಡಿನೂ ಸೇರಿಸ್ಬೋದು, ದ್ರಾಕ್ಷಿನೂ ಹಾಕ್ಬೋದು. ಒಂಥರ ಟೇಸ್ಟ್ ಬರುತ್ತೆ, ಚೆನ್ನಾಗಿರುತ್ತೆ. ಬಟ್ ನಾವು ಇದಕ್ಕೆ ಸಕ್ಕರೆ ಹಾಕೋದಿಲ್ಲ, ಯಾಕಂದರೆ ರಾಜೇಶ್ಗೆ ಇಷ್ಟ ಆಗೋದಿಲ್ಲ ಅಂತ ಹೇಳಿಬಿಟ್ಟು. ಇದರೊಂದಿಗೆ ಸ್ನೇಹಿತರೆ ಇವತ್ತಿನ ವಿಡಿಯೋ ಕೂಡ ಎಂಡ್ ಮಾಡ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ. ಯು ಎಂಜಾಯ್ಡ್ ಟುಡೇಸ್ ವ್ಲಾಗ್ ಅಂತ. ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋಲಿ ಸ್ನೇಹಿತರೆ. ಬಾಯ್ ಬಾಯ್, ಟೇಕ್ ಕೇರ್.